ವೇದಿಕೆಗೆ ಆಗಮಿಸಿರುವಂತ ಎಲ್ಲ ಮುದ್ರಣ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಕೂಡ ಸ್ವಾಗತವನ್ನು ಬಯಸಿ, ಇವತ್ತು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಇದರ ಮುಖಂಡರಾದಂಥ ಶ್ರೀಯುತ ಮಾವಳ್ಳಿ ಶಂಕರಣ್ಣ ಅವರು ಕೂಡ ಉಪಸ್ಥಿತರಿದ್ದಾರೆ. ಅದೇ ರೀತಿ ವೆಂಕಟ ಸುಬ್ರಾಜ್ ಅವರು ನಮ್ಮ ಹಿಂದುಳಿದ ಜಾತಿಗಳ ಒಕ್ಕೂಟದ ಮುಖಂಡರು, ಅವರು ಕೂಡ ಉಪಸ್ಥಿತರಿದ್ದಾರೆ. ಅದೇ ರೀತಿ ಮತ್ತು ಶಾಶ್ವತ ಹಿಂದುಳಿದ ಆಯೋಗದ ಮಾಜಿ ಸದಸ್ಯರಾದಂಥ ಡಿ ಗೋಪಾಲ್ರವರು ಕೂಡ ಉಪಸ್ಥಿತರಿದ್ದಾರೆ. ಅದೇ ರೀತಿ ನಮ್ಮ ಪ್ರದೇಶ ಕುರುಬರ ಸಂಘದ ಕಾರ್ಯಾಧ್ಯಕ್ಷರಾದಂಥ ಬಸವರಾಜ್ ಬಸವಗುಂದಿ ಅವರು ಕೂಡ ಉಪಸ್ಥಿತರಿದ್ದಾರೆ. ಅದೇ ರೀತಿ ಕಾಡುಗೊಲ್ಲ ಯಾದವ ಸಮುದಾಯದ ಮುಖಂಡರಾದಂಥ ಮತ್ತು ವಕೀಲರಾದಂಥ ಶ್ರೀಯುತ ಬಾಲಕೃಷ್ಣ ಸ್ವಾಮಿ ಅವರು ಕೂಡ ಉಪಸ್ಥಿತರಿದ್ದಾರೆ. ಆತ್ಮೀಯ ಮಾಧ್ಯಮದ ಬಂಧುಗಳೇ, ಇವತ್ತು ಕರ್ನಾಟಕ ಮಾತಾಡಿದ್ದಾರೆ. ಅವ್ರು ಮಾತಾಡಿರೋದನ್ನ ನಾನು ಒಪ್ಕೊಂಡು, ಏನು ಪ್ರದೀಪ್ ಈಶ್ವರ ಒಬ್ಬ ಹಿಂದುಳಿದ ಜಾತಿಗೆ ಬಹಳ ಮೈನ್ಯೂಟ್ ಕ್ಯಾಸ್ಟ್, ಅದು ಮೈನ್ಯೂಟ್ ಕ್ಯಾಸ್ಟ್ ಆಗಿದ್ರು ಕೂಡ ಅವನೊಬ್ಬ ಪ್ರತಿಭಾವಂತ ವ್ಯಕ್ತಿ ಆಗಿರೋದ್ರಿಂದ ಒಬ್ಬ ಜನಪ್ರತಿನಿಧಿಗೇನೆ ಆ ಥರ ಈ ಒಂದು ರಾಜ್ಯದಲ್ಲಿ ಇದು ಭಾಳ ಹಿಂದೆನೂ ಇತ್ತಿರು, ಈಗ ಮತ್ತೆ ಅದನ್ನು ಶುರು ಮಾಡ್ತಾ ಇದ್ದಾರೆ. ಈ ಅವರ ಮೇಲೆ ನಡೆದಂಥ ಒಂದು ಪ್ರಚೋದನಕಾರಿ ಹಲ್ಲೆಯನ್ನು ನಮ್ಮ ಒಕ್ಕೂಟ ಮತ್ತು ನಮ್ಮ ಎರಡೂ ಒಕ್ಕೂಟಗಳು ಅದನ್ನು ಖಂಡಿಸ್ತಾ ಇದ್ದೀವಿ. ಈ ಖಂಡಿಸೋದ್ರ ಜೊತೆಗೆ ಅವರಿಗೆ ನಾವು ಮುಂದಿನ ದಿನಗಳಲ್ಲಿ ಅವರ ಬೆಂಬಲಕ್ಕೆ ನಾವು ನಿಲ್ತೀವಿ ಅಂತ ಅನ್ನೋದನ್ನು ಕೂಡ ನಾವು ಈ ದಿವಸ ಹೇಳಬೇಕಾಗ್ತದೆ. ಹಾಗಾಗಿ ಪ್ರದೀಪ್ ಈಶ್ವರ್ ಅವರು ಯಾವುದೇ ತೃಪ್ತಿ ಕೆಡದೆ ತಮ್ಮ ಏನು ಇದುವರೆಗೂ ನೀವು ಮಾಡ್ಕೊ ಬಂದಿದ್ದೀರಿ ಅದನ್ನು ಮುಂದುವರಿಸಬೇಕು ಅಂತ ಅವರನ್ನು ನಾನು ತಮ್ಮ ಮೂಲಕ ಅವರನ್ನು ಕೇಳ್ಕೊಳ್ತಾ ಇದ್ದೀನಿ. ಆ ವಿಷಯದಲ್ಲಿ ಭಾಳ ಅದನ್ನು ಯಾವ ರೀತಿ ಅದನ್ನು ಪ್ರಚೋದನೆ ಮಾಡಿ ಅದನ್ನು ಇದು ಮಾಡಿದ್ದಾರೆ ಅಂದರೆ, ಒಬ್ಬ ಅಧಿಕಾರಿ ಅಡಿಷನಲ್ ಎಸ್ ಪಿ ಗಲಾಟೆ ಮಾಡೋದಕ್ಕೆ ಜನಗಳನ್ನ ಕಳಿಸ್ತಾ ಇದ್ರಂತೆ ಹೊರಗಡೆಯಿಂದ. ಆಯೋಗದ ಮುಖಾಂತರ ಆ SIR ಅಂತ ಏನು ಮಾಡ್ತಿದ್ದಾರೆ, ನಮ್ಮ ಒಂದು ಶೋಷಿತ ಸಮುದಾಯಗಳ ಜನರಲ್ಲಿ ನಾವು ಕೇಳ್ಕೊಳ್ಳೋದು, ಪ್ರತಿಯೊಬ್ಬರು ಈ ಒಂದು SIR ಒಂದು ಪ್ರಕ್ರಿಯೆಯಲ್ಲಿ ತಾವೆಲ್ಲ ಭಾಗವಹಿಸಬೇಕು. ತಮ್ಮ ಒಂದು ಅವ್ರು ಏನು ಕೇಳ್ತಾರೆ ಆ ಎಲ್ಲ ಮಾಹಿತಿಗಳನ್ನು ಕೊಟ್ಟು ಆ ಒಂದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರ್ದಿದ್ದ ರೀತಿಯಲ್ಲಿ, ಅವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ BJP ಮತ್ತು JDSನವ್ರು ಏನೋ ಅಂದ್ಕೊಂಡಿದ್ವಿ. ಈಗ ಮತ್ತೆ ಅವರು ಅವ್ರ ಜೊತೆ ಸೇರ್ಕೊಂಡು ಈಗ ಆ SIRಗೆ ಸಹಾಯ ಮಾಡ್ತಿದ್ದಾರೆ. SIR ಆಗ್ಬೇಕು. ನಿನ್ನೆ ಒಂದು ಕಾಮೆಂಟ್ಗಳು ಕೂಡ ಮಾಡಿದ್ರು BJPಯವರು, ಸರಿಯಾಗಿ ಒಂದು ಏನು ಈ ಎನ್ಯುಮರೇಟರ್ಸ್ನ ಸರಿಯಾಗಿ ಇದು ಮಾಡಿಲ್ಲ, ಯಾರೋ ತಮ್ಮ ಒಂದು ಪೌರತ್ವವನ್ನು ಕೂಡ ನೀವು ಕಳ್ಕೊಳ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಆ ದೃಷ್ಟಿಯಲ್ಲಿ ನೀವು SIR ಅಲ್ಲಿ ನೀವು ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಈ ಜಾತಿವಾರ ಸಮೀಕ್ಷೆ ಬಹಳ ಮುಖ್ಯವಾಗಿ ನಮ್ಮ ಶೋಷಿತ ಸಮಾಜಗಳ ಒಂದು ಸ್ಥಿತಿಗತಿಗಳನ್ನು ತಿಳ್ಕೊಳ್ಳೋದಕ್ಕೆ ಅದನ್ನ ಮಾಡಿರುವಂತ ಒಂದು ವ್ಯವಸ್ಥೆ. ಈ ಶೋಷಿತ ಸಮುದಾಯಗಳಲ್ಲಿ ಮತ್ತು ಮೇಲ್ವರ್ಗದ ಬಡ ಜನರು ಎಷ್ಟು ಜನ ಇದ್ದಾರೆ, ಅವರಿಗೆ ಏನು ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಕಾರ್ಯಕ್ರಮಗಳನ್ನು ಕೊಟ್ಟು ಅವ್ರ ಮೇಲೆತ್ತು ಅವರು ಒಂದು ಎತ್ತಬೇಕು ಅಂತ ಒಂದು ದೃಷ್ಟಿಯಲ್ಲಿ ಆ ಸಮೀಕ್ಷೆಯನ್ನ ಮಾಡಿಸಿರುವಂಥದ್ದು. ಆ ಸಮೀಕ್ಷೆಯನ್ನ ಕಾಂತರಾಜ್ ವರದಿಯನ್ನ ಈಗಿನ ಮುಖ್ಯಮಂತ್ರಿಗಳು ಕೂಡ ವಿರೋಧ ಮಾಡಿ ಹೈಕಮಾಂಡ್ನಿಂದ ಅದನ್ನ ಜಾರಿಗೆ ಬರ್ತಿದ್ದಂಗೆ, ಅದನ್ನ ಹೊರಗಡೆ ಬರ್ತಿದ್ದಂಗೆ ಮಾಡಿದರು ಮುಖ್ಯಮಂತ್ರಿಗಳು. ಈಗಲೂ ಕೂಡ ಮಧುಸೂದನ್ ನಾಯಕರು ಆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡೇ ಹೇಳಿತ್ತು, ಇನ್ನು 90 ದಿವಸಗಳಲ್ಲಿ ನಾವು ಒಂದು ಸಮೀಕ್ಷೆಯನ್ನ ಮಾಡಿಸಿ ಆ ಸಮೀಕ್ಷೆ ವರದಿಯನ್ನ ನಾವು ಕೊಡ್ತೀವಿ, ಅದರ ಪ್ರಕಾರ ವರದಿ ಪ್ರಕಾರ ನಾವು ಆ ಒಂದು ಜಾರಿಗೆ ತರ್ತೀವಿ ಅಂತ ಹೈಕಮಾಂಡೇ ಹೇಳಿತ್ತು. ಹೈಕಮಾಂಡ್ನವ್ರು ಹೇಳಿ
ಆಗಿನ ಮುಖ್ಯಮಂತ್ರಿಗಳು ಕೂಡ ನಮಗೆ ಆಶ್ವಾಸನೆ ಕೊಟ್ಟಿರ್ತಕ್ಕಂತಹ ಸಮೀಕ್ಷೆಯನ್ನ 90 ದಿವಸಗಳಲ್ಲಿ ಮುಗಿಸಿ ಅದನ್ನ ಜಾರಿ ಕೊಡ್ತೀವಿ ಅಂತ ಕೂಡ ಹೇಳಿದರು. ಆದ್ರೆ ಕಾಂಗ್ರೆಸ್ ಪಕ್ಷನೂ ಕೂಡ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿಲ್ಲ ಅಂತ ಅನ್ನೋದನ್ನ ನಾವು ತಿಳ್ಕೋಬೇಕಾಗ್ತದೆ. ಈಗ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದಿದ್ದೆ ಆದರೆ ನಮ್ಮ ಒಂದು ಬೆಂಬಲ ಈ ಸರ್ಕಾರ ಬರೋದಕ್ಕೆ ಅಹಿಂದ ಶೋಷಿತ ಸಮಾಜಗಳ ಒಂದು ಬೆಂಬಲ ಏನಿತ್ತು ಅದನ್ನ ನೀವು ಕಳ್ಕೊಳ್ಬೇಕಾಗ್ತದೆ ಅಂತ ಒಂದು ಎಚ್ಚರಿಕೆಯನ್ನು ಕೂಡ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ಬೇಕಾಗ್ತದೆ. ಮೂಲೆ ಗುಂಪು ಮಾಡಿದ್ರು. ಈಗ ಇದು ಇನ್ನ ಕೋರ್ಟ್ ಅಲ್ಲಿ ಇದೆ ಅದಿದೆ ಅಂತ ಅಂದ್ಬಿಟ್ಟು ಇನ್ನು 10 ವರ್ಷ ಆದ್ಮೇಲೆ ಅದನ್ನೊಂದು ಟೆಕ್ನಿಕಲ್ ಪಾಯಿಂಟ್ ಅದನ್ನ ಕೊಡಕ್ ಬರಲ್ಲ ಅಂತ ಅಂದ್ಬಿಟ್ಟು ಇದನ್ನು ಹೊರಗಡೆ ಇಡ್ತಾರೆ. ಸುಮಾರು ಮಧುಸೂದನ್ ನಾಯಕರ್ ಅವರ ಒಂದು ಸಮೀಕ್ಷೆಗೆ ಸುಮಾರು 650 ಕೋಟಿ ರೂಪಾಯಿಗಳು ನಮ್ಮೆಲ್ಲರ ತೆರಿಗೆ ಹಣ, ಅದು ನಿಮ್ಮ ಎಲ್ಲರ ತೆರಿಗೆ ಹಣ ಅದಾಗಿರೋದ್ರಿಂದ ಆ ಒಂದು ಸಮೀಕ್ಷೆಯ ವರದಿಯನ್ನ ನಮಗೆ ತಿಳ್ಕೊಳ್ಳೋದಕ್ಕಾದ್ರೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸರ್ಕಾರವನ್ನ ನಾವು ಒತ್ತಾಯ ಮಾಡ್ತೀವಿ. ಮತ್ತೆ ಈ ಪ್ರದೀಪ್ ಈಶ್ವರ್ ಮೇಲೆ ಆಗಿರ್ತಕ್ಕಂಥ ಹಲ್ಲೆಯನ್ನ ಖಂಡಿಸುತ್ತಾ ಇದೇನಾದ್ರೂ ಮುಂದುವರೆದಿದ್ದೇ ಆದರೆ ನಾವು ಇನ್ನು ಮುಂದೆ ಏನ್ ಮಾಡಿದ್ರು, ಯಾರ ಒಂದು ಪ್ರಚೋದನೆಯಿಂದ ಮಾಡಿದ್ರು ಅಂತಂದು ಈಗ ಏನು ಎನ್ಕ್ವೈರಿ ಕಂಡಕ್ಟ್ ಮಾಡಿದ್ರೆ ಗೊತ್ತಾಗ್ತದೆ. ಆ ಎನ್ಕ್ವೈರಿ ಮಾಡೋ ಪಕ್ಷನೇ ಆಗಿರ್ಬೋದು ಅಥವಾ ಅವನ ಅಧ್ಯಕ್ಷತೆಯಲ್ಲಿ ನಡೀಬೇಕಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಹೊರಗಡೆ ಕಳಿಸಿ ಚಪ್ಪಲಿ ಎಸಿತೀರಿ ಅಂತಂದ್ರೆ ಇನ್ ಯಾವ ಸ್ಥಿತಿಗೆ ನಮ್ಮ ದೇಶ ಹೋಗ್ತಾ ಇದೆ, ನಮ್ಮ ರಾಜ್ಯ ಹೋಗ್ತಾ ಇದೆ ಅಂತ ಅನ್ನೋದನ್ನ ನಾವು ಕಾಣಬೇಕಾಗ್ತದೆ. ಹಾಗಾಗಿ ಅವರಿಗೆ ಎಚ್ಚರಿಕೆಯನ್ನು ಕೂಡ ನಾವು ಈ ಒಂದು ದೃಷ್ಟಿಯಲ್ಲಿ ಕೊಡ್ತೀವಿ. ಸರ್ಕಾರ ಕೂಡಲೇ ಎನ್ಕ್ವೈರಿ ಕಂಡಕ್ಟ್ ಮಾಡಿ ತಪ್ಪಿತಸ್ಥರನ್ನ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಅಂದ್ಬಿಟ್ಟು ಸರ್ಕಾರವನ್ನು ಕೂಡ ನಾವು ಒತ್ತಾಯ ಮಾಡ್ತೀವಿ.